ಇಂದಿನಿಂದ ಇರಾನ್ನಲ್ಲಿ ವಿಮಾನ ಸಂಚಾರ ಪುನರಾರಂಭ ಆಗಿದೆ. ಇಂದಿನಿಂದ ಅಂತಾರಾಷ್ಟ್ರೀಯ ವಿಮಾನಯಾನ ಪುನರಾರಂಭಿಸಿದೆ ಇರಾನ್ನಲ್ಲಿ ಇವತ್ತಿನಿಂದ ಅಧಿಕೃತವಾಗಿ ವಿಮಾನ ಸಂಚಾರ ಪುನರಾರಂಭ ಆಗಿದೆ. ಅಂತಾರಾಷ್ಟ್ರೀಯ ವಿಮಾನಯಾನ ಪುನರಾರಂಭ. ಮಶಾದ್ ಏರ್ಪೋರ್ಟ್ನಿಂದ ವಿಮಾನಯಾನವನ್ನು ಪುನರಾರಂಭಿಸಲಾಗಿದೆ. 4 ಹಂತಗಳಲ್ಲಿ ಓಪನ್ ಆಗಲಿದೆ ಇರಾನ್ ವಾಯುಪಡೆ. ಇರಾನ್ನಲ್ಲಿ ಫೆಬ್ರವರಿ 28ರಿಂದ ಸ್ಥಗಿತವಾಗಿತ್ತು ವಿಮಾನ ಸಂಚಾರ. ಇವತ್ತು ಏಪ್ರಿಲ್ 20, ಮಾರ್ಚ್ ಇಡೀ ತಿಂಗಳಿಲ್ಲ. ಫೆಬ್ರವರಿ 28ಕ್ಕೆ ಆಗಿದ್ದು, ಮಾರ್ಚ್ ಇಡೀ ತಿಂಗಳಿಲ್ಲ. ಈಗ ಏಪ್ರಿಲ್ 20 ದಿನ ಆ ಕಡೆ ಆಲ್ಮೋಸ್ಟ್ 50-52 ದಿನದಿಂದ ವಿಮಾನಯಾನ ಬಂದಾಗಿತ್ತು ಇರಾನ್ನಲ್ಲಿ. ಇವತ್ತು ಅದು ಪುನರಾರಂಭ ಆಗ್ತಾ ಇದೆ. ಯುದ್ಧದ ಬಳಿಕ ಮುಚ್ಚಲ್ಪಟ್ಟಿದ್ದಂಥ ಇರಾನ್ ವಾಯುಪ್ರದೇಶ 4 ಹಂತಗಳಲ್ಲಿ ಓಪನ್ ಆಗ್ತಾ ಇದೆ. ಸೊ ಇವತ್ತಿನಿಂದ 4 ಹಂತಗಳಲ್ಲಿ ವಾಯುಪ್ರದೇಶ ಮುಕ್ತ. ಮೊದಲ ಹಂತ ಸಾರಿಗೆ ವಿಮಾನ ವಾಯುಪ್ರದೇಶ ಓಪನ್ ಆಗುತ್ತೆ. 2ನೇ ಹಂತದಲ್ಲಿ ಪೂರ್ವ ವಿಮಾನ ನಿಲ್ದಾಣಗಳಿಂದ ವಿಮಾನ ಹಾರಾಟ. 3ನೇ ಹಂತದಲ್ಲಿ ಮೆಹರಾಬಾದ್ ಇಮಾಮ್ ಖಮೇನಿ ಏರ್ಪೋರ್ಟ್ಗೆ ಅನುಮತಿ. 4ನೇದು ಪಶ್ಚಿಮ ವಿಮಾನ ನಿಲ್ದಾಣಗಳಿಂದ ವಿಮಾನ ಹಾರಾಟ. ಸೊ ಈ ರೀತಿ 4 ಹಂತಗಳಲ್ಲಿ ಮೊದಲನೇ ಹಂತ ನೋಡಿ, ಸಾರಿಗೆ ವಿಮಾನಗಳಿಗೆ ವಾಯುಪ್ರದೇಶ ಓಪನ್ ಆಗುತ್ತೆ. 2ನೇ ಹಂತದಲ್ಲಿ ಪೂರ್ವ ವಿಮಾನ ನಿಲ್ದಾಣಗಳಿಂದ ವಿಮಾನ ಹಾರಾಟ ಆಗುತ್ತೆ. 3ನೇ ಹಂತದಲ್ಲಿ ಮೆಹರಾಬಾದ್ ಇಮಾಮ್ ಖಮೇನಿ ಏರ್ಪೋರ್ಟ್ಗೆ ಅನುಮತಿ. 4ನೇದು ಪಶ್ಚಿಮ ವಿಮಾನ ನಿಲ್ದಾಣಗಳಿಂದ ವಿಮಾನ ಹಾರಾಟ ಆಗುತ್ತೆ. ಹೀಗೆ 4 ಹಂತಗಳಲ್ಲಿ ವಾಯು ಪ್ರದೇಶವನ್ನು ಮುಕ್ತ ಮಾಡಲಿಕ್ಕೆ ಈಗ ಇರಾನ್ ಸರ್ಕಾರ ಮುಂದಾಗಿದೆ. ಯುದ್ಧದ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ವಿಮಾನಯಾನವನ್ನು ರದ್ದುಗೊಳಿಸಿತ್ತು ಇರಾನ್ ಸರ್ಕಾರ. ಯಾವಾಗ ಬೇಕಾದ್ರೂ ಯುದ್ಧ ಆಗಬಹುದು ಈ ನಿಟ್ಟಿನಲ್ಲಿ. ಫೆಬ್ರವರಿ 28ರಂದು ಮುಚ್ಚಲ್ಪಟ್ಟಿದ್ದಂಥ ವಾಯುಯಾನ ಅಂದರೆ ವಿಮಾನ ಸಂಚಾರ ಇವತ್ತು ಅದು ಪುನರಾರಂಭ ಆಗ್ತಾ ಇದೆ. 4 ಸ್ಟೇಜಸ್, 4 ಹಂತಗಳಲ್ಲಿ. ಈಗಾಗಲೇ ಉಲ್ಲೇಖ ಮಾಡಿದ್ದೀನಿ ನಾನು. ಸಾರಿಗೆ ವಿಮಾನಗಳಿಗೆ ವಾಯುಪ್ರದೇಶ ಓಪನ್ ಆಗುತ್ತೆ ಮೊದಲ ಹಂತದಲ್ಲಿ. 2ನೇ ಹಂತದಲ್ಲಿ ಪೂರ್ವ ವಿಮಾನ ನಿಲ್ದಾಣಗಳಿಂದ ವಿಮಾನ ಹಾರಾಟ ಆಗುತ್ತೆ. 3ನೇ ಹಂತದಲ್ಲಿ ಮೆಹರಾಬಾದ್ ಇಮಾಮ್ ಖಮೇನಿ ಏರ್ಪೋರ್ಟ್ಗೆ ಅನುಮತಿ. 4ನೇದು ಪಶ್ಚಿಮ ವಿಮಾನ ನಿಲ್ದಾಣಗಳಿಂದ ವಿಮಾನಗಳ ಹಾರಾಟ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.